ನಮಸ್ತೆ ಮಗಳ. ಕಳೆದ ಪಿರಿಯಡ್ಗಳಲ್ಲಿ 7ನೇ ಅಧ್ಯಾಯದಲ್ಲಿ ಉದಾರೀಕರಣ ಮತ್ತು ಖಾಸಗೀಕರಣದ ಗುಣ ಅವಗುಣಗಳ ಬಗ್ಗೆ ಸ್ಟಡಿ ಮಾಡಿದ್ವಿ. ಜೊತೆಗೆ ಕಳೆದ ಪಿರಿಯಡ್ನಲ್ಲಿ ಜಾಗತೀಕರಣದ ಗುಣಗಳ ಬಗ್ಗೆ ಸ್ಟಡಿ ಮಾಡಿದ್ವಿ. ಇವತ್ತು ಜಾಗತೀಕರಣದ ಅವಗುಣಗಳು, ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಆಫ್ ಗ್ಲೋಬಲೈಸೇಷನ್. ಮಕ್ಕಳೇ, ಈಗಾಗಲೇ ನಾನು ತಮಗೆ ತಿಳಿಸಿರುವಂತೆ ಉದಾರೀಕರಣ ಮತ್ತು ಜಾಗತೀಕರಣದ ಅಂಶಗಳು ಆಲ್ಮೋಸ್ಟ್ ಸಿಮಿಲರ್. ನೀವು ಉದಾರೀಕರಣದ ಬಗ್ಗೆ ಸಕ್ಷಮವಾಗಿ ಸಮರ್ಪಕವಾಗಿ ಅಧ್ಯಯನ ಮಾಡಿಕೊಂಡ್ರೆ, ಜಾಗತೀಕರಣದ ಮೀನಿಂಗನ್ನು ತಿಳ್ಕೊಂಡ್ರೆ ಸಾಕು. ರೈಟ್ ಮಕ್ಕಳೇ? ಈಗಾಗಲೇ ನಾವು ಜಾಗತೀಕರಣದ ಗುಣಗಳನ್ನು ಅರ್ಥ ಮಾಡ್ಕೊಂಡಿದ್ದೇವೆ. ಜಾಗತೀಕರಣದ ಉಪಯೋಗ ಬಹುದೊಡ್ಡದು. ಅದರ ಜೊತೆಗೆ ದೇರ್ ಆರ್ ಸಮ್ ಡ್ರಾಬ್ಯಾಕ್ಸ್ ರಿಗಾರ್ಡಿಂಗ್ ಗ್ಲೋಬಲೈಸೇಷನ್. ಇದು ದೇಶದ ಅಭಿವೃದ್ಧಿಗೆ ಎಷ್ಟು ಪೂರಕವಾಗಿದೆಯೋ, ಕೆಲವೊಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಏನದ ಮಾರಕನೂ ಅದು. ಇದು ಉದಾರೀಕರಣ ಇರ್ಬೋದು, ಖಾಸಗೀಕರಣ ಇರ್ಬೋದು, ಜಾಗತೀಕರಣ ಇರ್ಬೋದು. ಸೊ ಜಾಗತೀಕರಣದ ಅನಾನುಕೂಲಗಳು, ಜಾಗತೀಕರಣದ ರಾಜಕೀಯ ಪರಿಣಾಮಗಳು ಅಂದರೆ ಒಟ್ಟು 5 ಪಾಯಿಂಟ್ಗಳನ್ನು ನಾನಿಲ್ಲಿ ಮಾರ್ಕ್ ಮಾಡಿದ್ದೇನೆ. ಇವುಗಳನ್ನು ಒಂದೊಂದಾಗಿ ನೋಡುವ. ನಂಬರ್ 1, the first and foremost drawback or political implication of globalization is there is a threat for sovereignty. ತಮಗೆಲ್ಲ ಗೊತ್ತದ ಮಕ್ಕಳ, when we were discussing about the aspects of liberalization, ಉದಾರೀಕರಣವನ್ನು ಹೇಳುವಾಗ ನಾವಿದರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಬ್ರಿಟಿಷರು ಭಾರತಕ್ಕೆ ಹೇಗೆ ಬಂದರು, ವ್ಯಾಪಾರಿಗಳ ಸೋಗಿನಲ್ಲಿ ಬಂದರು, ಭಾರತವನ್ನು ಸಂಪೂರ್ಣವಾಗಿ ತಮ್ಮ ಕೈಗೆ ಯಾವಾಗ ತೆಗೆದುಕೊಂಡರು, ಕೈಯಲ್ಲಿ ದುಡ್ಡು ಬಂದ ಮೇಲೆ, ಶ್ರೀಮಂತರಾದ ಮೇಲೆ, ಬೃಹತ್ ಸ್ಕೇಲ್ನಲ್ಲಿ ದುಡ್ಡನ್ನು ಗಳಿಸಿದ ನಂತರ ಒಂದೊಂದೇ ರಾಜ್ಯವನ್ನು ಗೆಲ್ಲುತ್ತಾ ಬಂದರು, ಸೇನೆಯನ್ನು ನಿಯೋಜನೆ ಮಾಡಿದರು. ಸೊ ಹಂಗಾರೆ ದುಡ್ಡು ಎಲ್ಲವನ್ನೂ ಮಾಡಿಸುತ್ತದೆ, ದುಡ್ಡು ರಾಜ್ಯವನ್ನು ಗೆಲ್ಲಲು ಪ್ರೇರೇಪಿಸುತ್ತದೆ. ಹಾಗೆ ಮಗಳೇ, ಇಲ್ಲಿ ಸಾಕಷ್ಟು ವ್ಯಾಪಾರಿಗಳು, ಸಾಕಷ್ಟು ಬಂಡವಾಳಗಾರರು ಸಾಕಷ್ಟು ಹಣ ಹೂಡಿಕೆಯನ್ನು ಮಾಡಿರ್ತಾರೆ. ಸೊ ತಮ್ಮ ಲಾಭಕ್ಕಾಗಿ ಸರ್ಕಾರದ ಮೇಲೆ ಪ್ರಭಾವವನ್ನು ಬೀರ್ತಾರೆ. ಸೊ ಸರ್ಕಾರದ ಮೇಲೆ ಪ್ರಭಾವವನ್ನು ಬೀರ್ತಾರೆ ಅಂದಮೇಲೆ ಆಟೋಮೆಟಿಕಲಿ ಸರ್ಕಾರದ ನಿರ್ಧಾರಗಳನ್ನು ಮಾಡೋರು ಯಾರೋ? ಬಂಡವಾಳಗಾರರು. ಸೊ ಹಂಗಾರೆ ದೇಶದ ಸಾರ್ವಭೌಮತ್ವವು ಯಾರ ಕೈಗೆ ಹೋಗುವ ಸಂಭವ ಇರುತ್ತದೆ? ಬಂಡವಾಳಗಾರರ ಕೈಗೆ ಹೋಗುವ ಸಂಭವ ಇರುತ್ತದೆ. ಬಿಫೋರ್ 1947 ಆಗಿದ್ದು ಅದೇ. ಬಂಡವಾಳಗಾರರು, ವಿದೇಶಿಗಳು, ಯುರೋಪಿಯನ್ನರು ಅವರ ಕೈಗೆ ನಮ್ಮ ಅಧಿಕಾರ ಹೋಯಿತು. ಕಾರಣ ಏನಪ್ಪ ಅಂದರೆ ದುಡ್ಡಿನ ಮೂಲಕ, ವ್ಯಾಪಾರದ ಮೂಲಕ, ವ್ಯವಹಾರದ ಮೂಲಕ ಇಡೀ ದೇಶವನ್ನು ಅವರೇನು ಮಾಡಿದರು? ವಶಪಡಿಸಿಕೊಂಡ್ರು. ರೈಟ್ ಮಕ್ಕಳೇ? ಸೊ ಹಂಗಾರೆ ಎಲ್ಲಿ ದುಡ್ಡು ಹೆಚ್ಚಿಗೆ ಹರಿಯುತ್ತದೆಯೋ, ಎಲ್ಲಿ ಬಂಡವಾಳ ಹೂಡಿಕೆ ಹೆಚ್ಚಿಗೆ ಆಗುತ್ತದೆಯೋ ಅಲ್ಲಿ ಆ ಬಂಡವಾಳಗಾರರು ಇಡೀ ವ್ಯವಸ್ಥೆಯನ್ನು ತಮ್ಮ ತೆಕ್ಕೆಗೆ, ತಮ್ಮ ಕೈಗೆ ತೆಗೆದುಕೊಳ್ಳುವ ಸಂಭವ ಇರುತ್ತದೆ. ಕ್ಯಾಪಿಟಲಿಸ್ಟ್ಸ್ ಏನಿರ್ತಾರೆ ಮಕ್ಕಳ, ಅವರು ತಮ್ಮ ಸಂಪೂರ್ಣ ಲಾಭದ ದೃಷ್ಟಿಯಿಂದ ದೇಶದ ಆಡಳಿತವನ್ನು ತಮ್ಮ ಕೈಗೆ ತಗೋತಾರೆ, ಜೊತೆಗೆ ಸಾರ್ವಭೌಮತ್ವದ ಮೇಲೂ ಪ್ರಭಾವವನ್ನು ಬೀರ್ತಾರೆ. ರೈಟ್? ಓಕೆ. ಸೆಕೆಂಡ್ 1, ದೇಶೀಯ ಉತ್ಪನ್ನಗಳಿಗೆ ತೊಂದರೆ. ವೆರಿ ಸಿಂಪಲ್ ಮಕ್ಕಳೇ. ವಿ ಆರ್ ವಿಟ್ನೆಸಿಂಗ್ ದಿ ಮಲ್ಟಿನ್ಯಾಷನಲ್ ಕಂಪನೀಸ್ ಲೈಕ್ ಮೋರ್ ಆ್ಯಂಡ್ ರಿಲಯನ್ಸ್. ಮೋರ್ ಮತ್ತು ರಿಲಯನ್ಸ್ ಒಳಗೆ ನೀವು ನೋಡ್ತೀರಿ, ಮೋರ್ ಮತ್ತು ರಿಲಯನ್ಸ್ ಒಳಗೆ ಏನೇನು ಸಿಗ್ತದೆ? ಎಲ್ಲ ಸಿಗ್ತದೆ. ಪೆನ್ನು, ಸೂಜಿ, ಟೊಮೆಟೊ, ಬದನೆಕಾಯಿ, ಎಲ್ಲ ಕಾಯಿಪಲ್ಯಗಳು ಸಿಗ್ತಾವೆ, ಕಿರಾಣಿಗಳು ಸಿಗ್ತವೆ. ಆ ನಂತರ ಡೊಮೆಸ್ಟಿಕ್ ನಮಗೆ ಉಪಯೋಗಕ್ಕೆ ಏನೇನು ಬೇಕು ಎಲ್ಲ ಸಿಗ್ತಾವೆ. ಸೊ ಮಕ್ಕಳೇ, ಮೋರ್ ಅಂಗಡಿಯಲ್ಲಿ ಎಲ್ಲ ಅವರು ಫ್ರೆಶ್ ಮಾಡಿ ಎಲ್ಲ ಏನೋ ಶುದ್ಧೀಕರಿಸಿ ಅವುಗಳನ್ನು ಮಾರಾಟ ಮಾಡುವುದರಿಂದ ಯಾರಿಗೆ ಹೊರತು ಬಿದ್ದದ? ಪಾಪ ರೈತರಿಗೆ.
ಮಾರ್ಕೆಟ್ನಲ್ಲಿ ರಸ್ತೆಯಲ್ಲಿ ಕಾಯಿಪಲ್ಯ ಇಟ್ಕೊಂಡು ಮಾರುವಂಥವರಿಗೆ, ಆಮೇಲೆ ಸಣ್ಣ ಏನು ಈ ನೋಟ್ಬುಕ್ಕು ಪೆನ್ನಿನ ಅಂಗಡಿಯವರಿಗೆ, ಆನಂತರ ಗೃಹೋಪಯೋಗಿ ಸಲಕರಣೆಗಳು, ಈ ಕಸಬರಗಿ ಬುಟ್ಟಿ ಏನು ಮಾಡ್ತಾಯಿದ್ರು, ನಮ್ಮ ಏನು ಗುಡಿ ಕೈಗಾರಿಕೆಯನ್ನು ಏನು ಮಾಡ್ತಾಯಿದ್ರು, ಇವೆಲ್ಲ ಹೋಗ್ಬಿಟ್ಟು ಮಕ್ಕಳ. ಕಾರಣ ಮಲ್ಟಿನ್ಯಾಷನಲ್ ಕಂಪ್ನಿ, ಎಲ್ಲ ಬಹುರಾಷ್ಟ್ರೀಯ ಕಂಪನಿ ಬಂದುಬಿಟ್ಟಾವೆ, ಸಾಕಷ್ಟು ಕಂಪನಿಗಳು ಬಂದುಬಿಟ್ಟಾವೆ. ಈ ಎಲ್ಲ ಕಂಪನಿಗಳಲ್ಲಿಯೂ ಸರ್ಕಾರ ಅವರಿಗೆ ಅನುಮತಿಯನ್ನು ಕೊಟ್ಟದ ಏನನ್ನು ಮಾರಾಟ ಮಾಡಲಿಕ್ಕೆ, ಎಲ್ಲ ವಸ್ತುಗಳನ್ನು. ಸೊ ಇದೇನು ನಮ್ಮ ಬಡ ರೈತರು ಮತ್ತು ಕೂಲಿ ಕಾರ್ಮಿಕರ ಮೇಲೆ ಏನು ಆ ದಿವಸ ದುಡಿದು ಆ ದಿವಸದ ಏನು ಅನ್ನವನ್ನು ಅವರು ಗಳಿಸ್ತಿದ್ರು, ಅದಕ್ಕೆ ದೊಡ್ಡ ಹೊಡೆತ ಬಿದ್ದರು. ಸೊ ಹಂಗಾರೆ ದೇಶೀಯ ಉತ್ಪನ್ನಗಳಿಗೆ ದೊಡ್ಡ ಹೊಡೆತ, ದೇಶೀಯ ಮಾರುಕಟ್ಟೆಗೆ ದೊಡ್ಡ ಹೊಡೆತ, ಎಲ್ಲ ಏನು ಅಲ್ಲಿಂದನೇ ಬಂದುಬಿಡ್ತಾವೆ. ರೈಟ್, ವೇರಿಯಸ್ ಆಸ್ಪೆಕ್ಟ್ಸ್, ಈ ನೋಟ್ಬುಕ್ಕು ಪೆನ್ನು ಎಲ್ಲ ಅಲ್ಲಿಂದ ಬರ್ತಾವೆ. ಕಾಯಿಪಲ್ಯ ಎಲ್ಲ ಅವರು ಇಲ್ಲಿ ಮಾರಾಟಕ್ಕೆ ತೆಗೆದುಕೊಂಡು ಮತ್ತು ತಿರುಗಿ ತಮ್ಮ ಲಾಭಕ್ಕೆ ಮಾರ್ತಾರೆ. ಎರಡು ಮಗಳ. ಓಕೆ, ಸಣ್ಣ ಕೈಗಾರಿಕೆಗಳ ನಾಶ, ಪಾಸಿಬಿಲಿಟಿ ಆಫ್ ಡಿಕ್ಲೈನ್ ಇನ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಎಸ್, 100%. ಯಾಕಂದ್ರೆ ಮಕ್ಕಳೇ ಅವರು ಸಾವಿರಾರು ಕೋಟಿ ರೂಪಾಯಿನ ಇನ್ವೆಸ್ಟ್ ಮಾಡ್ತಾರೆ. ದಿ ವರ್ಲ್ಡ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ಸ್ ಕ್ರೋರ್ಸ್ ಟುಗೆದರ್ ಅಮೌಂಟ್, ಸಾವಿರಾರು ಕೋಟಿ ರೂಪಾಯಿನ ಇನ್ವೆಸ್ಟ್ ಮಾಡ್ತಾರೆ. ಎಲ್ಲೋ 1 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಕಾರ್ಖಾನೆ ಸ್ಥಾಪನೆ ಮಾಡಿದವರು, 5 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಕಾರ್ಖಾನೆ ಸ್ಥಾಪನೆ ಮಾಡಿದವರು, ಇವರು ಅವ್ರ ಮುಂದೆ ಗೀಟ್ಲಿಕ್ಕೆ ಸಾಧ್ಯವೇ ಇಲ್ಲ ಮಗಳು. ಸೊ ವಿದೇಶದ ಎಲ್ಲ ಅವ್ರದ್ದೆಲ್ಲ ಡಾಲರ್ ಲೆಕ್ಕ, ನಮ್ಮದೆಲ್ಲ ರೂಪಾಯಿ ಲೆಕ್ಕ. $1 ಆಲ್ಮೋಸ್ಟ್ 70 ರೂಪಾಯಿ ಅದ. ಸೊ ಅವರ ದುಡ್ಡಿಗೆ ನಮ್ಮ ದುಡ್ಡಿಗೆ ಏನು ದುಡ್ಡಿನ ಬೆಲೆಗೆ ಬಹು ವ್ಯತ್ಯಾಸವಿರುವುದರಿಂದ ಅವರ ಮುಂದೆ, ಆ ವಿದೇಶಿ ವ್ಯಾಪಾರಿಗಳ ಮುಂದೆ ನಮ್ಮ ದೇಶೀಯ ವ್ಯಾಪಾರಿಗಳು ತಡೆಯಲು ಆಗುತ್ತಿಲ್ಲ. ಸಾಕಷ್ಟು ಕಂಪನಿಗಳ ಮಗಳೇ, ಹುಬ್ಬಳ್ಳಿ ಧಾರವಾಡದಲ್ಲೇ ನಾನು ಹೇಳ್ತೇನೆ, ಸಾಕಷ್ಟು ಇಲ್ಲಿ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿರ್ಬೋದು, ಸಾಕಷ್ಟು ಇಂಡಸ್ಟ್ರಿಗಳೇನಾಗ್ಯಾವ ನಾಶವಾಗಿದೆ. ಡ್ಯೂ ಟು ಗ್ಲೋಬಲೈಸೇಷನ್ ಹಲವಾರು ಕಂಪನಿಗಳು ಬಂದು. ರೈಟ್, ನೀವು ನೋಡ್ಬೋದು ಸಿನಿಮಾ ಟಾಕೀಸ್ ಧಾರವಾಡದಲ್ಲಿ ಇದ್ದಂಥ ಎಷ್ಟೋ 8 ಸಿನಿಮಾ ಟಾಕೀಸ್ ಇದ್ದು ಮೊದಲು, ಈಗ 4-5 ಸಿನಿಮಾ ಟಾಕೀಸ್ ಅವ. ಎಲ್ಲ ಏನು ಟಿ ವಿ ಬಂದು, LED ಬಂದು, ಮೊಬೈಲ್ ಬಂದು, ಅದರೊಳಗೆ ಸಿನಿಮಾ ಬರಲಿಕ್ಕತ್ತು. ಸೊ ಹೀಗೆ ದೇಶೀಯ ಉತ್ಪನ್ನಗಳಿಗೆ, ದೇಶೀಯ ಮಾರುಕಟ್ಟೆಗೆ ದೊಡ್ಡ ಹೊಡೆತ. ರೈಟ್, ಓಕೆ. ಕಾರ್ಮಿಕರ ಮಹತ್ವ ಕ್ಷೀಣ, ಡಿಕ್ಲೈನ್ ಆಫ್ ಇಂಪಾರ್ಟೆನ್ಸ್ ಆಫ್ ಲೇಬರರ್ಸ್. ಅಲ್ಟಿಮೇಟ್ಲಿ ಇಟ್ ಹ್ಯಾಸ್ ಲೆಡ್ ಟು ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಇಟ್ ಹ್ಯಾಸ್ ಲೆಡ್ ಟು ಪಾವರ್ಟಿ. ಇಲ್ಲಿ ನೋಡಿರಿ ಮಕ್ಕಳು, ಹೊಸ ಮಷಿನ್ಗಳು ಬಂದವು ಮಕ್ಕಳು, ಅಡ್ವಾನ್ಸ್ಡ್ ಮಷೀನ್ಸ್. 10 ಜನ ಕಾರ್ಮಿಕರು ಮಾಡುವಂಥ ಕೆಲಸವನ್ನು ಒಂದೇ ಮಷೀನ ಮಾಡ್ತದೆ. ಆ ಮಷೀನನ್ನು ಆಪ್ರೇಟ್ ಮಾಡಲಿಕ್ಕೆ ಒಬ್ಬ ಕಾರ್ಮಿಕ ಸಾಕು. ಸೊ ಆ ಮಷೀನು 9 ಜನ ಕಾರ್ಮಿಕರ ಕೆಲಸವನ್ನು ಕಿತ್ಕೊಳ್ತು. ಸೊ ಇದರಿಂದ ಏನಾಗ್ಲಿಕ್ಕತ್ತದ, ಹೊಸ ಅಡ್ವಾನ್ಸ್ಡ್ ಮಷಿನ್ಸ್ ಬಂದಾವೆ. ಮೊದಲು ಮಕ್ಕಳ ಸಿನಿಮಾ ಟಾಕೀಸ್ನೊಳಗೆಲ್ಲ ರೀಲ್ ಬಿಡಲಿಕ್ಕೊಬ್ಬರು, ರೀಲ್ ಹಾಕ್ಲಿಕ್ಕೊಬ್ಬರು, ಪ್ರೊಜೆಕ್ಟರ್ ನೋಡ್ಕೊಳ್ಳಿಕ್ಕೊಬ್ಬರು ಇರ್ತಿದ್ರು. ಈಗೇನಿಲ್ಲ, ಕಂಪ್ಯೂಟರ್ ಆಪ್ರೇಟರ್ ಒಬ್ಬರು ಇದ್ದರೂ ಮುಗೀತು. CD ಕೊಡ್ತಾರೆ, CD ಹಾಕಿ, ಆಮೇಲೆ ಪೆನ್ಡ್ರೈವ್ ಕೊಡ್ತಾರೆ, ಪೆನ್ಡ್ರೈವ್ ಹಾಕಿ ಪ್ರೊಜೆಕ್ಟರ್ನೊಳಗೆ ಬಿಟ್ಟುಬಿಟ್ರೆ ಮುಗಿದು. ಸೊ ಸಿನಿಮಾ ಟಾಕೀಸ್ನೊಳಗೂ ಕಾರ್ಮಿಕರದು ಏನೋ ಮಹತ್ವ ಎಲ್ಲ ಕಡೆ ಕಾರ್ಖಾನೆ ಇರ್ಬೋದು, ವರ್ಕಿಂಗ್ ಫರ್ಮ್ ಇರ್ಬೋದು, ಸಿನಿಮಾ ಟಾಕೀಸ್ ಇರ್ಬೋದು, ಬಿಲ್ಡಿಂಗ್ ಫರ್ಮ್ ಇರ್ಬೋದು. ಸೊ ಹಂಗಾರೆ ಏನಾಗಿದೆ ಮಕ್ಕಳೇ, ಡ್ಯೂ ಟು ಗ್ಲೋಬಲೈಸೇಷನ್ ದಿ ಇಂಪಾರ್ಟೆನ್ಸ್ ಆಫ್ ಲೇಬರರ್ಸ್ ಹ್ಯಾಸ್ ಬೀನ್ ಡಿಕ್ಲೈನ್ಡ್ ಫಾರ್ ದಿ ರೀಸನ್ ಆಫ್ the sophisticated and advanced machines are implemented. ಹೊಸ ಮಷಿನ್ಗಳು ಬಂದಾವೆ. ಸೊ ಹಂಗಾರೆ ಈ ಮಷಿನ್ಗಳ ಪರಿಣಾಮವಾಗಿ ಕಾರ್ಮಿಕರ ಮಹತ್ವ ಕ್ಷೀಣಿಸುತ್ತಿದೆ. ಆಟೋಮೆಟಿಕಲಿ ಕಾರ್ಮಿಕರ ಮಹತ್ವ ಕ್ಷೀಣಿಸುತ್ತಿದೆ. ಕಾರ್ಮಿಕರಿಗೆ ಕೆಲಸ ಇಲ್ಲ ಅಂದಮೇಲೆ ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಿಗೆ ಆಯಿತು, ನಿರುದ್ಯೋಗ. ನೋಡಿರಿ, ಕಾರ್ಖಾನೆಗಳು ಹೆಚ್ಚಿಗೆ ಬರ್ತವೆ, ಕಾರ್ಖಾನೆಗಳು ಹೆಚ್ಚಿಗೆ ಬಂದರೆ ಉತ್ಪನ್ನ ಹೆಚ್ಚಿಗೆ ಆಗುತ್ತೆ, ಉತ್ಪನ್ನ ಹೆಚ್ಚಿಗೆ ಆದರೆ ಕಾರ್ಮಿಕರಿಗೆ ಹೆಚ್ಚಿಗೆ ಕೆಲಸ ಸಿಗ್ತೈತೆ ಅಂತ ಒಂದು ಏನೋ ಅಸಂಪ್ಷನ್ ಇತ್ತು. ಬಟ್ ಉಲ್ಟಾ ಹೊಡಿತೈತೆ. ಹೊಸ ಟೆಕ್ನಾಲಜಿಗಳು ಬಂದು, ಹೊಸ ಮಷಿನ್ಗಳು ಬಂದು, ಕಾರ್ಮಿಕರ ಮಹತ್ವ ಕಡಿಮೆ ಆಯಿತು, ಅನ್ಎಂಪ್ಲಾಯ್ಮೆಂಟ್ ಸ್ಟಾರ್ಟ್ ಆಯಿತು. ಸೊ ಅನ್ಎಂಪ್ಲಾಯ್ಮೆಂಟ್ ಯಾವುದಕ್ಕೆ ಲೀಡ್ ಮಾಡ್ತು? ಬಡತನ. ಸೊ ಹಂಗಾರೆ ಎಲ್ಲ ಸಮಸ್ಯೆಗಳು ಮಕ್ಕಳ, ಭಾರತದ ಸಮಸ್ಯೆಗಳು ಎಲ್ಲವ ಅಲ್ಲೇ ಅವ. ಬಡತನ, ನಿರುದ್ಯೋಗ ಎಲ್ಲ ಅಲ್ಲೇ ಅವ. ರೈಟ್ ಮಕ್ಕಳೇ, ನೆಕ್ಸ್ಟ್ ಪ್ರತಿಭಾ ಪಲಾಯನ, ಬ್ರೇನ್ ಡ್ರೇನ್.
knocking off the door at multinational companies for higher salaries and higher facilities is called brain drain. ಪ್ರತಿಭಾ ಪಲಾಯನ, ಹೆಚ್ಚಿನ ಸೌಲಭ್ಯ ಹೆಚ್ಚಿನ ವೇತನಕ್ಕಾಗಿ ಬೇರೆ ದೇಶಗಳಿಗೆ ನಮ್ಮ ಬುದ್ಧಿವಂತ ಯುವಜನತೆ ವಲಸೆ ಹೋಗುವುದನ್ನು ಪ್ರತಿಭಾ ಪಲಾಯನ ಎಂದು ಕರೆಯುತ್ತೇವೆ. ಬ್ರೇನ್ ಅಂದರೆ ಮಕ್ಕಳೇ ಮೆದುಳು, ಡ್ರೇನ್ ಅಂದರೆ ಖಾಲಿ. ಸೊ ಬುದ್ಧಿವಂತರ ಸಂಖ್ಯೆ ಖಾಲಿಯಾಗುತ್ತಿದೆ. ಇದು ಒಂದು ದೇಶಕ್ಕೆ ದೊಡ್ಡ ಹೊಡೆತಾನೆ. ಇಲ್ಲೆಲ್ಲ ಕಲಿಯೋದು, ಎಲ್ಲವನ್ನ ಇಲ್ಲಿ ಪೂರೈಸಿಕೊಳ್ಳುವುದು, ದೇಶದ ಸೌಲಭ್ಯವನ್ನು ಪಡೆದುಕೊಂಡು ಸೊ ನೌಕರಿಗೆ ತಮ್ಮ ಸೌಲಭ್ಯಕ್ಕೆ ಎಲ್ಲಿಗೆ ಹೋಗೋದು, ವಿದೇಶಕ್ಕೆ ಹೋಗೋದು. ಸೊ ಇದೇನಾಗಲಿಕ್ಕತ್ತದ, ಹೆಚ್ಚಾಗುತ್ತಿರುವುದರಿಂದ ನಮ್ಮ ದೇಶದಲ್ಲಿ ಮಾನವ ಸಂಪನ್ಮೂಲದ ಮತ್ತು ಬುದ್ಧಿವಂತರ ಕೊರತೆ ಉಂಟಾಗಲಿಕ್ಕತ್ತದ. ಸೊ ಮಕ್ಕಳಂಗಾರೆ ದೀಸ್ ಆರ್ ದಿ ಡ್ರಾಬ್ಯಾಕ್ಸ್ ಆಫ್ ಗ್ಲೋಬಲೈಸೇಷನ್. ಸಾರ್ವಭೌಮತ್ವಕ್ಕೆ ಧಕ್ಕೆ, ದೇಶೀಯ ಉತ್ಪನ್ನಗಳಿಗೆ ತೊಂದರೆ, ಅದು ಕಾಯಿಪಲ್ಯ ಇರ್ಬೋದು, ಆಮೇಲೆ ಸ್ಟೂಡೆಂಟ್ಸ್ ಮಟೀರಿಯಲ್ಸ್ ಇರ್ಬೋದು, ಸ್ಪೋರ್ಟ್ಸ್ ಮಟೀರಿಯಲ್ಸ್ ಇರ್ಬೋದು, ದೇಶದಲ್ಲಿ ಉತ್ಪಾದನೆ ಆಗೋ ಯಾವುದೇ ವಸ್ತು ಇರ್ಬೋದು, ಎಲ್ಲ ಏನಾಗ್ಲಿಕ್ಕತ್ತವ, ಬೇರೆ ಬೇರೆ ದೇಶಗಳಿಂದ ಬರ್ಲಿಕ್ಕತ್ತವ, ಒಂದೇ ಕಡೆ ಸಿಗ್ಲಿಕ್ಕತ್ತವ. ರೈಟ್. ನೆಕ್ಸ್ಟ್, ಸಣ್ಣ ಕೈಗಾರಿಕೆಗಳ ನಾಶ. ಇಂಡಿಯನ್ ಕ್ಯಾಪಿಟಲಿಸ್ಟ್ಸ್ ಆರ್ ನಾಟ್ ಏಬಲ್ ಟು ಕಾಂಪಿಟ್ ವಿತ್ ದಿ ಫಾರಿನ್ ಇನ್ವೆಸ್ಟರ್ಸ್. ಅವರೊಂದಿಗೆ ಸ್ಪರ್ಧೆ ಮಾಡಲಿಕ್ಕೆ ಇವರಿಗೆ ಆಗ್ತಾಯಿಲ್ಲ. ಕಂಪನಿಗಳು ನಾಶವಾಗಲಿಕ್ಕತ್ತವ, ಕಂಪನಿಗಳು, ಸಣ್ಣ ಕಂಪನಿಗಳು ಅವನತಿ ಹೊಂತಾಯಿತು. ಸೊ ನೆಕ್ಸ್ಟ್, ಕಾರ್ಮಿಕರ ಮಹತ್ವ ಕ್ಷೀಣ ಆಟೋಮೆಟಿಕಲಿ ಫಾರ್ ದಿ ರೀಸನ್ ಆಫ್ ಸೊಫಿಸ್ಟಿಕೇಟೆಡ್ ಮಷಿನ್ಸ್. ರೈಟ್. ನೆಕ್ಸ್ಟ್, ಬ್ರೇನ್ ಡ್ರೈನ್, ಪ್ರತಿಭಾ ಪಲಾಯನ. ಮಕ್ಕಳೇ, ಇವು ಜಾಗತೀಕರಣದ ಅವಗುಣಗಳು ಮತ್ತು ಉದಾರೀಕರಣದ ಅವಗುಣಗಳಲ್ಲೇ ಅಲ್ಲಿ 5 ಹೇಳಿದ್ದೇನೆ, ಇಲ್ಲ 5 ಅವ. ಸೊ ಅವುಗಳನ್ನು ಮಿಕ್ಸ್ ಮಾಡಿ ಒಂದು 7ರಿಂದ 8 ಪಾಯಿಂಟ್ ಮಾಡಿಕೊಂಡ್ರೆ ಸಾಕ್ತಾವೆ. ರೈಟ್ ಮಕ್ಕಳೇ? ಸೊ ಸರಿಯಾಗಿ ವಿಡಿಯೋವನ್ನು ನೋಡಿರಿ. ಗ್ರೂಪ್ನಿಂದ ಯಾರೂ ಎಕ್ಸಿಟ್ ಆಗಬೇಡ್ರಿ. ಯಾಕಂದರೆ ಈ ಗ್ರೂಪೇ ನಿಮ್ಮ ಏನೋ ಸಂವಹನ ಮಾಧ್ಯಮ. ಇಡೀ ವರ್ಷ ಇದರ ಮೂಲಕನೇ ನಾವು ಸಂವಹನವನ್ನು ನಡೆಸಲಿಕ್ಕೆ ಸಾಧ್ಯ ಅದ. ಸೊ ಯಾರೂ ಗ್ರೂಪ್ನಿಂದ ಎಕ್ಸಿಟ್ ಆಗಬೇಡ್ರಿ, ಸರಿಯಾಗಿ ವಿಡಿಯೋವನ್ನು ನೋಡ್ಕೊಳ್ರಿ. ರೈಟ್. ಓಕೆ. 7ನೇ ಅಧ್ಯಾಯದ ಪ್ರಮುಖ ಟಾಪಿಕ್ಗಳಿವು. ಯಾವುದು? ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ರೈಟ್. ನೆಕ್ಸ್ಟ್ ಪೀರಿಯಡ್ನೊಂದಿಗೆ ಮತ್ತೆ ತಮ್ಮನ್ನು ಭೇಟಿ ಆಗ್ತೇನೆ. ಥ್ಯಾಂಕ್ ಯು.